ಮೇಯಿಸಿದರು, ಮುಖ್ಯ ಸ್ಥಳಕ್ಕೆ ತಂದಂಥವರು. ಅಂತಹ ಕೀರ್ತನೆ ಬರಲಿಕ್ಕೋಸ್ಕರ ತುಂಬ ಹತ್ತಿರದಲ್ಲಿ ಸಾಕಷ್ಟು ಜನಗಳಿದ್ರು ಕೂಡ ಇಬ್ಬರಿದ್ರು. ಯಾರು ಗೊತ್ತಾ? ಒಬ್ಬರು ಬಿಜೆಪಿ, ಇನ್ನೊಬ್ರು ಪ್ರಭುಶಂಕರ್ ಅಂತ. ಕೇಳಿದ ಡಾಕ್ಟರ್ ಬಿಜೆಪಿ ಅಂತ, ಇನ್ನೊಬ್ರು ಪ್ರಭುಶಂಕರ್. ಪ್ರಭುಶಂಕರ್ ಕುವೆಂಪು ಅವರ ಅಂತರಂಗದ ಮುಖ ಮತ್ತು ಅಂತರಂಗದ ಧ್ವನಿ. ದೇಜೇಗೌಡರು ಬಹಿರಂಗದ ಮುಖ. ಕುವೆಂಪು ಯಾರಾದರೂ ಏನಾದರೂ ಅಂದರೆ ಸಾಕು, ದೇಜೇಗೌಡರು ಏನೂ ಲೆಕ್ಕಿಸ್ತಾರೆ ಹೋಗಿ ಅವರನ್ನು ಎದುರಿಸಿ ಅವರ ಮುಖಕ್ಕೆ ಹೇಳಿ ಬರ್ತಿದ್ರು. ಮುಖಕ್ಕೆ ಹೇಳಿ ಬರೋದು ಗೊತ್ತಾಗುತ್ತಲ್ಲ, ಮುಖಕ್ಕೆ ನೀರು ಹೇಳಿ ಬರ್ತಕ್ಕಂಥ ಚಾತಿ ಇತ್ತು. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟರಾದರೂ ಕೂಡ ಸಾಮಾನ್ಯವಾಗಿ ಹೆಚ್ಚು ಮಾತನಾಡ್ತಿರ್ಲಿಲ್ಲ. ಆಡೋ ಮಾತುಗಳನ್ನು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಏನಿರ್ತಿತ್ತು ಗೊತ್ತಾ? ನಮ್ಮಂತ ಅಭಿಮಾನಿ ದೇವರುಗಳು ಬೇರೆ ಏನು ಮಾತನಾಡೋಲ್ಲ. ಗೋಕಾಕ್ ಚಳುವಳಿಯನ್ನು ಸ್ಟಾರ್ಟ್ ಮಾಡೋದು ಸಂದರ್ಭ ಗೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಶಕ್ತಿ ಯಾವ ಮಟ್ಟಕ್ಕೆ ಇತ್ತು ಅಂತಂದ್ರೆ ಇಡೀ ನಾಡು ಬೆಚ್ಚಿಬಿಡ್ತು. ಗೋಕಾಕ್ ಕನ್ನಡ ಹೋರಾಟಕ್ಕೆ ಶಕ್ತಿ ತಂದ್ರಿಂದ ರಾಜ್ಕುಮಾರ್ ಅವರ ಪ್ರವೇಶದಿಂದ. ರಾಜ್ಕುಮಾರ್ ಅವರು ಮಾತಾಡಿ ಸ್ವಲ್ಪ ಕಡಿಮೆ, ಆದರೆ ಅದರ ಹಿಂದೆ ಇದ್ದಂಥ ಶಕ್ತಿಗೆ ಆರ್ಗನೈಸೇಷನ್ ಬಲವನ್ನು ತಂದು ಕೊಟ್ಟಂಥವರು ನಮ್ಮ ಸರ ಗೋವಿಂದರು. ಮತ್ತೆ ಅಂತಹ ವ್ಯಕ್ತಿ ಶ್ರೀಮಠದ ಪ್ರಮುಖವಾಗಿರ್ತಕ್ಕಂಥ ಭಕ್ತರು, ಪೂಜ್ಯರುಗಳ ಅಂತರಂಗದ ಶಿಷ್ಯರಾಗಿದ್ದಂಥವರು. ಪೂಜ್ಯರು ಕೈಗೊಳ್ತಾ ಇದ್ದಂಥ ಯಾವುದೇ ಕಾರ್ಯಗಳಿಗೆ ಸಹಕಾರಗೋಸ್ಕರ ಮುಂದೆ ನಿಂತುಕೊಳ್ತಾ ಇದ್ದವರು ಅವರಿದ್ದೇನೆ, ಚಿರವರಿದ್ದೇನೆ. ಅಂತಹವರು ಇಬ್ಬರೂ ಕೂಡ ಸೇರಿ ಸನ್ಮಾನ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ಒಂದು ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಮಕ್ಕಳಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಈಗಾಗಲೇ ಅವರು ಹೇಳಿದರು, ಇದುವರೆಗೂ ಒಕ್ಕಲಿಗರ ಸಂಘ ಏನೇನು ಮಾಡಿದೆ, ನೀವು ಏನೇನು ಮಾಡ್ತಾ ಇದ್ದೀರಿ, ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಅವರು ಮಾತನ್ನು ಹೇಳಿದರು. ಇಲ್ಲಿ ಸಾಕಷ್ಟು ಜನ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿ ಹೆಣ್ಮಕ್ಳೇ ಜಾಸ್ತಿ. ಇವೆಲ್ಲ ಅಬ್ಸರ್ವ್ ಮಾಡಿಲ್ಲ ಬಿಕಾಸ್ ಹಾಸ್ಪಿಟಲ್ ಬರ್ತದೆ. ಕಾಲೇಜಿನ ಹೆಸರಿನಲ್ಲಿ ಹಾಸ್ಪಿಟಲ್ ಅಂತ ಒಂದು ಬಂತು ಅಂತಂದರೆ ಸಾಮಾನ್ಯ ಜನಗಳಿಗೆ ಆಲ್ಮೋಸ್ಟ್ ಉಚಿತವಾಗಿ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಅವರಿಗೆ ನಾವು ಹೇಳಿದ್ವಿ, ಮೆಡಿಕಲ್ ಹಾಸ್ಪಿಟಲ್ನ ಮಾಡಿ, ಹಾಸ್ಪಿಟಲ್ ಬಂದಮೇಲೆ ಕಾಲೇಜ್ ಬಂದೇ ಬರ್ತದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಇನ್ನು 1.5-2 ವರ್ಷದ ಒಳಗಡೆ ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿಗೆ ಬರಬೇಕು. ಇದರ ಜೊತೆಯಲ್ಲಿ ಜಗತ್ತಿನಲ್ಲಿ ಸಿಲಿಕಾನ್ ಅಂತ ಶಬ್ದವನ್ನು ಉಪಯೋಗಿಸಿರ್ತಕ್ಕಂಥ 2 ಸಿಟಿಗಳು. ಬೆಂಗಳೂರು ಒಂದು ಸಿಲಿಕಾನ್ ವ್ಯಾಲಿ, ವೇರ್ ಇಸ್ ಇಟ್? ದಟ್ಸ್ ಇನ್ ದ USA, ಇನ್ ದ ವೆಸ್ಟ್ ಕೋಸ್ಟ್, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಿಲಿಕಾನ್ ವ್ಯಾಲಿ. ಆ ಸಿಲಿಕಾನ್ ಹೆಸರಿನಲ್ಲಿ ಇರ್ತಕ್ಕಂಥ ಇನ್ನೊಂದು ಸಿಟಿ ಆಗ್ತಾಯಿತ್ತು. ಓಕೆ, ಸಿಲಿಕಾನ್ ಸಿಟಿ ಬೆಂಗಳೂರು. ಇಂತಹ ಸಿಟಿಯಲ್ಲಿ SN ಕೃಷ್ಣ ಅವರು ಇದ್ದಾಗ ನನಗೆ ದೊಡ್ಡವರು ಒಂದು ಮಾತನ್ನು ಕೇಳಿದರು, ಏನು ಇಷ್ಟೊಂಥರ ಎಲ್ಲ ಕಾಲೇಜ್ಗಳು ಮಾಡಿ ಇಟ್ಬಿಡ್ತಾ ಇದ್ದಲ್ಲ, ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಗೋಯಿಂಗ್ ಟು ಸಫರ್ ಫೈಂಡಿಂಗ್ ಔಟ್ ದ ಕ್ವಾಲಿಟೀಸ್ ಅಂತಂದ್ರೆ ಹೇಳ್ತಾರೆ. ಅದಕ್ಕೆ SN ಕೃಷ್ಣ ಅವರು ಏನು ಹೇಳಿದ್ರು ಗೊತ್ತಾ? ನೋಡಿ, ನಾವೇನಾದರೂ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಸಂಸ್ಥೆಗಳನ್ನು ಪರ್ಟಿಕ್ಯುಲರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಈ ಹಾಗೆಯೇ ಸುಮಾರು ನಮ್ಮ ಕೈಗಾರಿಕೆಯನ್ನು ವಿಸ್ತರಿಸ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಆಧುನಿಕ ಜಗತ್ತಿನಲ್ಲಿ ಯಾವಾಗ ಗ್ಲೋಬಲೈಸ್ ವರ್ಲ್ಡ್ ಆಗಿದೆ, ಪ್ರೈವೇಟೈಸ್ ವರ್ಲ್ಡ್ ಆಗಿದೆ, ಲಿಬರಲೈಸ್ ವರ್ಲ್ಡ್ ಆಗಿದೆ. ಇಂತಹ ಹೊತ್ತಿನಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಇಲ್ಲಿಯ ಮಕ್ಕಳಿಗೆ ಇನ್ಸ್ಟಿಟ್ಯೂಷನ್ಸಲ್ಲಿ ಓದ್ತಕ್ಕಂಥ ಸಾಕಷ್ಟು ವಿಪುಲವಾದಂಥ ಸಂಸ್ಥೆಗಳು ಬರಲಿಲ್ಲ ಅಂತಂದರೆ ಇಂಡಸ್ಟ್ರಿಗಳು ಬರ್ತಾವ, ಇಂಡಸ್ಟ್ರಿಗಳು ಬಂದೇ ಬರ್ತವೆ. ಇಂಡಸ್ಟ್ರಿಗಳು ಬಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸು, ಅದು ಹ್ಯೂಮನ್ ರಿಸೋರ್ಸು, ಟೆಕ್ನಿಕಲ್ ರಿಸೋರ್ಸು, ಸ್ಕಿಲ್ ರಿಸೋರ್ಸ್ ನಮ್ಮಲ್ಲಿ ಇಲ್ಲ ಅಂತಂದರೆ ಬೇರೆ ಯಾರೋ ಬಂದು ಇದೆಲ್ಲ ಅಬ್ಸರ್ವ್ ಆಗ್ತಾರೆ. ಜಿಮ್ಮೆ ಕೊಡೋದು ನಾವು ಬೇಕು, ಸಂಸ್ಥೆಗಳನ್ನ ಕಟ್ಟಿ ಫ್ಯಾಕ್ಟ್ರಿನ ಮಾಡಿ ಆದಾಯ ಮಾಡ್ಕೊಳ್ಳಿಕ್ಕೆ ಅವ್ರು ಬೇಕು. ಅಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಮಕ್ಕಳು ಇಲ್ಲ ಅಂತಂದರೆ ಜಿಮ್ಮೆ ಕಟ್ಕೊಂಡು ಏನು ಮಾಡ್ತಾರೆ? ಅದಕ್ಕೋಸ್ಕರ ಇಟ್ ಈಸ್ ಗುಡ್ ಟು ಗೋ with as many number of institutions as possible so that our children can go and get into those institutions to get the skill-based education. Time and again I have been emphasizing the skilled basic education. The reason why I have been emphasizing the fact that skill-based education ಅಂತಂದರೆ ಇನ್ನು ಮುಂದಿನ ಹೇಳಿ, ಈಗೇನು PUC ಪಾಸ್ ಮಾಡ್ಕೊಂಡು ಸಾಕಷ್ಟು ಮಕ್ಕಳಿದ್ದೀರ, 10th ಪಾಸ್ ಮಾಡಿರೋ ಮಕ್ಕಳಿದ್ದೀರ, ನೀವು ಡಿಗ್ರಿಯನ್ನು ಮಾಡಿ ಈಚೆಗೆ ಬರೋ ಹೊತ್ತಿಗೆ no one is going to look into your degrees, no one is going to look into your ranks, no one is going to look into your grades. Rather they are looking to the kind of efficiency, skill, what actually you are going to acquire.
ಇವತ್ತು ಗೊತ್ತಾಗ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಈ ಯುಗದಲ್ಲಿ ನೀನೇನು 9.8 ತೊಗೊಂಡಿದ್ಯಾ, ಫಸ್ಟ್ ರ್ಯಾಂಕ್ ಬಂದಿದ್ಯಾ, ಯಾರು ನೋಡಲಿಕ್ಕೆ ಹೋಗೋದಿಲ್ಲ. ನನಗೆ ನನ್ನ ಫ್ಯಾಕ್ಟ್ರಿಗೆ ನನ್ನ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯ ನಿನ್ನಲ್ಲಿ ಇದೆಯಾ ಅಂತ ನೋಡ್ತಾರೆ. ಇನ್ನು 5 ವರ್ಷದಲ್ಲಿ ನಾವು ಇವತ್ತು ಕೊಟ್ಟಾಗ್ತಕ್ಕಂಥ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ರ್ಯಾಡಿಕಲಿ ಗೋಯಿಂಗ್ ಚೇಂಜ್ ದ ರ್ಯಾಪಿಡ್ ಇವಾಲ್ವಿಂಗ್ ಸೊಸೈಟಿ. ಅದಕ್ಕಾಗಿ ನೀವು ಬರೀ ಕಂಟೆಂಟ್ಸ್ನೇ ಗಟ್ಟು ಹೊಡ್ಕೊಂಡು ಎಕ್ಸಾಮ್ನಲ್ಲಿ 3 ಗಂಟೆ ಒಮಿಟ್ ಮಾಡಿ ಎಂಥದೋ ಪಡ್ಕೊಂಡು ಬರೋದು ಬದಲು, ಸೊ ನಮಗೆ ಎಕ್ಸಾಂಪಲ್ ಹೇಳ್ತಾನೆ, ಆಲ್ಬರ್ಟ್ ಐನ್ಸ್ಟೈನ್ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಮಾಡಿರ್ತಾರೆ. How many of you know of Albert Einstein? Could you raise your hands? ಸುಮ್ಮನೆ ಕೊಡ್ತಿದ್ದೆ ಕೈ ಪೂರ್ಣ ಅನ್ಸುತ್ತೆ. ಐನ್ಸ್ಟೈನ್ ಎಷ್ಟು ಜನ ಗೊತ್ತಿಗೆ ಐತಿ? ಸಾಕಷ್ಟು ಜನ ಗೊತ್ತಿರ್ತೀವಿ. ಈಗ ಕೆಲವು ಸೋಮಾಗಿ ಇರ್ತಾರೆ, ನನಗೆ ಗೊತ್ತು ಯಾರ್ಯಾರಿಗೆ ಗೊತ್ತಿರ್ಬೇಕು ಇರ್ತಾರೆ. ಒಂದು ಸಂಸ್ಥೆಗೆ ಹೋಗಿರ್ತಾರೆ, ಅಲ್ಲಿ ಹೋದಾಗ ಏನೋ ಒಂದು ಪ್ರಶ್ನೆ ಕೇಳ್ತಾರೆ ಐನ್ಸ್ಟೈನ್. ಒಂದು ಪ್ರಶ್ನೆ ಕೇಳ್ತಾರೆ, ಐನ್ಸ್ಟೈನ್ ಗೊತ್ತಿರೋದಿಲ್ಲ. ಕೊನೆಗೆಲ್ಲ ನಗ್ತಾರೆ. ಅವ್ರ ಐನ್ಸ್ಟೈನ್ ನೀವು ಹೇಗೆ ಉತ್ತರ ಅಂತ ಹೇಳ್ತಾರೆ, ಉತ್ತರ ಹೇಳ್ತಾರೆ. ಆಗ ಐನ್ಸ್ಟೈನ್ ಅಂತ ಏನು ಹೇಳ್ತಾರೆ ಗೊತ್ತಾ? ಓ, ಯು ಆರ್ ಆಸ್ಕಿಂಗ್ ಅಬೌಟ್ ದ ಕಂಟೆಂಟ್, ಅಬೌಟ್ ದಿಸ್ ಕಂಟೆಂಟ್ ಇಸ್ ಅವೈಲೇಬಲ್ ಏನಿವೆ, ಬಟ್ ಐ ಥಾಟ್ ದಟ್ ಯು ಹ್ಯಾವ್ ಬಿನ್ ಆಸ್ಕಿಂಗ್ ಟು ಗಿವ್ ದ ಕಾನ್ಸೆಪ್ಟ್ ಆಫ್ ದ ಕ್ವಶನ್ ಅಂತ. ಬಟ್ ದ ಪಾಯಿಂಟ್, content is different from the concept. Content is the thing which you can memorize. If it is not in your memory, you can Google. ಇವತ್ತಿಗಂತೂ ಸೊ ನನ್ನ ಬಟನ್ ಒತ್ತಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕು ಕಂಟೆಂಟ್ ಬಂದು ಗಾಡಿ ಹತ್ತಿ ಬೀಳುತ್ತೆ. ಅದು ಕಾನ್ಸೆಪ್ಟ್. ಸೊ ಯಾರು ಮುಂದಿನ ದಿನಗಳಲ್ಲಿ ಲಭ್ಯರಾಗ್ತಾರೆ, ಉಪಯೋಗಕ್ಕೆ ಬರ್ತಾರೆ ಮತ್ತು ಕ್ಯಾನ್ ಬಿ ಪ್ಲೇಸ್ ಇನ್ ದ ರಿಕ್ವೈರ್ಡ್ ಡೊಮೈನ್ ಅಂತಂದರೆ, ಒನ್ ಹೂ ಇಸ್ ಗೋಯಿಂಗ್ ಟು ಡೆವಲಪ್ ದ ಕಾನ್ಸೆಪ್ಟ್, one who is going to realize the idea, one who is going to create the vision. ಅಂತಹದ ಕಡೆಗೆ ನೀವು ಮಕ್ಕಳು ಗಮನವನ್ನು ಕೊಡಬೇಕು. ಇಲ್ಲ ಅಂತಂದರೆ ಯು ಆರ್ ಗೋಯಿಂಗ್ ಟು ಬಿ ಲಾಸ್ಟ್ ಇನ್ ದ ರ್ಯಾಪಿಡ್ಲಿ ಇವಾಲ್ವ್ ಜನರಲ್ ಆಫ್ ದ ಟೆಕ್ನಾಲಜಿ. ಆ ಕಡೆ ನೀವು ಗಮನ ಹೇಳಿ ನಿಮ್ಮ ಮಾತಿನ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಅವರು ಯೋಚನೆ ಮಾಡಿದರು, ಈಗಾಗಲೇ BIT, ಒನ್ ಆಫ್ ದ ಹೈಲಿ ರೆಪ್ಯೂಟೆಡ್ ಮಚ್ ಸಾಟ್ ಇನ್ಸ್ಟಿಟ್ಯೂಷನ್ಸ್ ಇನ್ ಅವರ್ ಕರ್ನಾಟಕ ಸ್ಟೇಟ್. ಗೊತ್ತಲ್ಲ ನನಗೆ? ಅಷ್ಟೇ ರಾಷ್ಟ್ರದಾದ್ಯಂತ ಈ ಕಡೆ ಬರ್ತಿರ್ತಾರೆ. BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈಗ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು AI ಬೇಸ್ಡ್ ಒಂದು ಯೂನಿವರ್ಸಿಟಿ ಮಾದರಿ. ಮೊನ್ನೆ ನಮ್ಮ DK ಶಿವಕುಮಾರ್ ಮೆನ್ಷನ್ ಮಾಡಿದ್ದಾರೆ, ನೋಡಿದ್ರಾ? ಇನ್ಮೇಲೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಯೂನಿವರ್ಸಿಟಿಗಳು ಜಸ್ಟ್ ನಾಟ್ ಟ್ರೆಡಿಷನಲ್ ಕನ್ವೆನ್ಷನಲ್ ಯೂನಿವರ್ಸಿಟೀಸ್, ರಾದರ್ ವಿ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಸಚ್ ಯೂನಿವರ್ಸಿಟಿ ವೇರ್ our university is going to reach out to the demands of the whole world ಅಂತ. ಅಂಥದ್ದಾಗಬೇಕು ಅಂದರೆ AI ಬೇಸ್ಡ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರೆ, ಅವ್ರು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು SN ಕೃಷ್ಣ ಅವರ ಹೆಸರಿನಲ್ಲಿ AI ಬೇಸ್ಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್. ಅದೇ ರೀತಿಯಲ್ಲಿ ದೇವೇಗೌಡ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಮೆಡಿಕಲ್ ಕಾಲೇಜನ್ನು ಕೂಡ ಇನ್ ವಾಟ್ ವೇ ಯು ಕ್ಯಾನ್ ಟ್ರಾನ್ಸ್ಲೇಟ್ ಆ್ಯಂಡ್ ಯು ಕ್ಯಾನ್ ಡ್ರಾ ದ ಪ್ಯಾರಲ್ಸ್ ಬಿಟ್ವೀನ್ ದ ಟೆಕ್ನಿಕಲ್ ಆ್ಯಂಡ್ ದ ಮೆಡಿಕಲ್ ಅಂತಂದರೆ, ಇನ್ನೇ ಯಾರ್ಯಾರು ಮೆಡಿಕಲ್ ಓದಲಿಕ್ಕೆ ಹೊರಟಿರಲಿಲ್ಲ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ವಿಲಿಂಗ್ ಟು ಗೋ ಫಾರ್ ಮೆಡಿಕಲ್. ನೀವು 5-6 ವರ್ಷ ಮೆಡಿಕಲ್ನ ಇವಾಗ ಸೇರಿಕೊಂಡು ಮುಗಿಸ್ಕೊಂಡು ಈಚೆಗೆ ಬರೋದ್ರೊಳಗಡೆ ಇವತ್ತು ನಮ್ಮ ಮಕ್ಕಳಿಗೆ ಏನು ಮೆಡಿಕಲ್ ಎಜುಕೇಷನ್ ಕೊಡ್ತಾ ಇದ್ದೀವಲ್ಲ, ಆ ಕೈಂಡ್ ಆಫ್ ಎಜುಕೇಷನ್ ಮೆಡಿಕಲ್ ನಾಲೆಡ್ಜಲ್ಲಿ ಇರೋದಿಲ್ಲ. ಇನ್ನು ಮುಂದೆ ದಿಸ್ ಈಸ್ ವರ್ಟಿಕಲ್ ಆಫ್ ದ ಟೆಕ್ನಿಕಾಲಿಟಿ, ದಿಸ್ ಈಸ್ ಮೆಡಿಕಲ್ ಆ ಥರ ಇರೋದಿಲ್ಲ. ಇಂಜಿನಿಯರಿಂಗ್ ಕಲ್ತಿರ್ತಕ್ಕಂಥವನು, ಟೆಕ್ನಾಲಜಿ ಕಲ್ತಿರ್ತಕ್ಕಂಥವನು ಶುಡ್ ಬಿ ಏಬಲ್ ಟು ಯೂಸ್ ದ ಡಿಜಿಟಲ್ ಟೂಲ್ ಇನ್ ದ ಫೀಲ್ಡ್ ಆಫ್ ಮೆಡಿಕಲ್ ಸೈನ್ಸಸ್. ಯಾಕೆಂತಂದರೆ ಈಗ ರೋಬೋಟ್ಸ್ಗಳು ಬರ್ತಿದ್ದಾರೆ. ನಿಮ್ಮ ಮುಂಚೆ ಎಲ್ಲ ಹಾರ್ಟ್ ಆಪರೇಷನ್ ಮಾಡಬೇಕಾದ್ರೆ ಎಲ್ಲ ಕೊಯ್ದು ಗೊತ್ತಲ್ಲ, ಆ ಕೊಯ್ದನ್ನು ಸುಧಾರಿಸ್ಕೊಂಡು ಬರಲಿಕ್ಕೆ 2 ತಿಂಗಳು 3 ತಿಂಗಳು ಬೇಕಾಗಿತ್ತು. ಈಗ ಹಂಗೇನಿಲ್ಲ. ಮೊನ್ನೆ ತಾನೇ ಒಬ್ಬ ಬಂದಿದ್ದರು ನಮ್ಮ ಆಸ್ಪತ್ರೆಗೆ, ಬೆಳಗ್ಗೆ ಬಂದು ತುಂಬ ಬೆವರ್ತಾಯಿದ್ರು. ನೋಡೋಣ ಅಂತಂದ್ಬಿಟ್ಟು ಕರ್ಕೊಂಡೋಗಿ ನಮ್ಮ ಆಸ್ಪತ್ರೆ ಇರ್ತದೆ, ಚುಂಚನಗಿರಿ ಆಸ್ಪತ್ರೆ, ಅಲ್ಲೇನು ಬೆಳೆಲ್ಲ ಅಂತ ಹೇಳ್ತಿದ್ವಲ್ಲ, ಈಗ ಅಲ್ಲಿ ಕರ್ಕೊಂಡೋಗಿ ನಾನು ಭಾನುವಾರ ಅಲ್ಲೇ ಕೊಡ್ತಿದ್ದೆ. ನಾನು ಆಸ್ಪತ್ರೆಗೆ ಫೋನ್ ಮಾಡಿಬಿಟ್ಟು ಇವ್ರನ್ನ ನೋಡೋಕೆ ಸ್ವಲ್ಪ ಅಂತ ಕಳಿಸ್ಕೊಟ್ರೆ ಅವನು ಎದುರ್ಕೊಡ್ತಾರೆ. ಸ್ಟುಪಿಡ್ ಫೆಲೋ, ಈಗ ನೀನು ಎದುರ್ಕೊಂಡ್ರೆ ಜನಗಳು ಅಳ್ತಾ ಕೂತಿರ್ಬೇಕಾಗುತ್ತೆ, ಮನೆ ಮಂದಿ ಅಲ್ಲ, ಈಗ ನೀವು ಸ್ವಲ್ಪ ಹೋಗ್ಬಿಟ್ಟು ಯಾರಿಗೂ ಹೇಳೋದಿಲ್ಲ ಅಂತ ಕಳಿಸ್ಕೊಟ್ಟೆ. ವಿದಿನ್ 45 ಮಿನಿಟ್ಸ್ ಇಕ್ಕೇನೆ ಆಗ್ತದ ಮಠ. ಹೆಂಗೆ ಗೊತ್ತಾ, ಹೋದ್ರು 10 ನಿಮಿಷ ಸ್ವಲ್ಪ ನೆನಪೇರಿ, ಯಾರಿಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಅಂದರೆ ಎದುರ್ಕೊಳ್ಳಿಕ್ಕೆ ಹೋಗ್ಬಿಟ್ಟು ಮೇಲೆ ನೀವು ಎದ್ದುಕೊಂಡು ಕುಳಿತುಕೊಂಡು ಏನೋ ತೋರಿಸ್ಕೊಳ್ಳಿಕ್ಕೆ ತೋರಿಸ್ಕೊಳ್ಳದೇ ಹೋದದ್ದು ಆದರೆ ಯಾರ್ಯಾರು ಕಷ್ಟಕ್ಕೆ ನೀವು ಲೀಡ್ ಮಾಡ್ತಿರೋ ಗೊತ್ತಿಲ್ಲ, ಯಾರಿಗೆ ಯಾರು ಬೇಕು ಅಲ್ಲಿಗೆ ಹೋದ 15 ನಿಮಿಷದಲ್ಲಿ ಆಂಜಿಯೋಗ್ರಾಮ್ ಮಾಡಿದ್ರು. ಸೊ ದೇ ಫಾರ್ವರ್ಡ್ ಟು ಬ್ಲಾಕ್ ಆಗಿದೆ.
ಕೊನೆ ನನಗೆ ಫೋನ್ ಮಾಡಿದ್ರು, ಸ್ವಾಮಿ ಡಿಸಪಾಯಿಂಟ್ ಮಾಡ್ತಾರೆ. ಐ ಡಿಡ್ ನೋ ದಟ್, ನಾನು ಮುಖ ನೋಡಿದ್ರೆ ಗೊತ್ತಾಯಿತು, ಈಗ ಒಂದು 2 ಸ್ಟೆಂಟ್ ಹಾಕಿ ಕಳಿಸ್ಬೇಕು. ಆ ನಂತರ ಅಲ್ಲೇ ಓಟಿನೇ ಮಲಗಿದ್ರಲ್ಲ, 10 ನಿಮಿಷಕ್ಕೆ 2 ಸ್ಟೆಂಟ್ ಹಾಕ್ಸಿಟ್ಟು ಅರ್ಧ ಗಂಟೆ ಅಲ್ಲಿ ಇಟ್ಕೊಂಡು ನಾನು ಕಳಿಸ್ಕೊಟ್ಟದ್ದು 11:30ಗೆ 1 ಮಾಡಿಕೊಂಡು. ಯಾಕೆ ಹೇಳಿದ ಮಾತು ಇದು ಇನ್ನೊಂದು ನೆಕ್ಸ್ಟ್ ಹಂತದ್ದು ಬರ್ತದೆ. ತುಂಬ ಬ್ಲಾಕ್ ಆಗೋಗಿರ್ತದೆ, ಸ್ಟೆಂಟ್ ಹಾಕೋಕ್ಕಾಗೋದಿಲ್ಲ. ಅಷ್ಟೊಂದು ಕೆಟ್ಟದಾಗಿ ಆರೋಗ್ಯವನ್ನು ಹಾರ್ಟನ್ನು ಮೇಂಟೈನ್ ಮಾಡಿರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಆವಾಗ ಏನು ಮಾಡ್ತಿದ್ರು ಗೊತ್ತು, ಇಷ್ಟ ಎಲ್ಲ ಡ್ಯೂಟಿ ಫೈಲು ಅವೆಲ್ಲ ಇರೋ ಬೋನ್ಸು ರಿಪ್ಸ್ ಇರೋಲ್ಲ, ರಿಪ್ಸ್ ಮೇಲೆ ಆರ್ಡರ್ ಚೆನ್ನಾಗಿ ಮಾಡ್ತಿದ್ರು. ಈಗ ಆಗಿರಲಿಲ್ಲ, ಏನು ಒಂದು 2-3 ಹೋಲ್ಗಳು ಹಾಕ್ತಾರೆ, ಹೋಲ್ಗಳು ಗೊತ್ತಾಗೋದಿಲ್ಲ. ಒಂದು 2 ಅವರ್ಸ್ ಇಟ್ಕೊಂಡು ನೀಟಾಗಿ ಬೈಪಾಸ್ ಸರ್ಜರಿಯನ್ನು ಮಾಡಿಬಿಟ್ಟು ಮಾಡಿ ಕೊನೆಗೆ ಸಂಜೆ ಹೊತ್ತು ಮನೆ ಕಳಿಸೋಷ್ಟು ವ್ಯವಸ್ಥೆ ಮಾಡಿದೆ. ಇದು ಆಗಬೇಕು ಅಂದರೆ ಈ ಕಡೆ ಒಂದು ಸ್ಕಿಲ್ ಬೇಸ್ಡ್ ಟೆಕ್ನಿಕಲ್ ಎಜುಕೇಷನ್, ಈ ಕಡೆ ಅದು ಆಧುನಿಕವಾಗಿರ್ತಕ್ಕಂಥ ಮೆಡಿಕಲ್ ಎಜುಕೇಷನ್, ಎರಡನ್ನೂ ಕೂಡ ಕಪಲ್ ಆಯಿತು ಅಂತಂದರೆ ಅದು ತುಂಬ ಚೆನ್ನಾಗಿರ್ತದೆ. ಎಜುಕೇಷನ್ ಸಿಸ್ಟಮ್ ಕೂಡ ಚೆನ್ನಾಗಿರ್ತದೆ. ಮುಂಚೆ ಬರೀ ಇಂಜಿನಿಯರಿಂಗ್ ಆಗ್ತಿದ್ದ ಡಾಕ್ಟರ್ ಎಜುಕೇಷನ್ ಸಿಸ್ಟಮ್ ಬರೋದ್ರಿಂದ ಅಂಥದ್ದಕ್ಕೆ ಮಕ್ಕಳೆಲ್ಲರೂ ಕೂಡ ರೆಡಿ ಆಗಿರ್ತಾರೆ. ಹೇಳಿ ತಲೆಯಲ್ಲಿ ಕಂಟೆಂಟ್ನ ತಿಳ್ಕೊಳ್ಳೋ ಬದಲು ನೆಕ್ಸ್ಟ್ ಪಾಠ ಮಾಡೋಟೇನೆ ಕಾನ್ಸೆಪ್ಟ್ಗಳ ಕಡೆ ಗಮನವನ್ನು ಕೊಡಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ದೇವರಾಜು ಈ ಸಂಘದ ವತಿಯಿಂದ ಸುಮಾರು ವರ್ಷಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ. ಹಲವಾರು ಕಾರ್ಯಕ್ರಮಗಳನ್ನು ನಾನು ಮಿಸ್ ಮಾಡಿಕೊಡ್ತೇನೆ. ಎಷ್ಟೋ ಬಾರಿ ನಮ್ಮ ಮೂಲ ಒಕ್ಕಲಿಗರ ಕೇಂದ್ರ ಒಕ್ಕಲಿಗರ ಸಂಘದವರು ಮಾಡೋ ಕಾರ್ಯಕ್ರಮಕ್ಕೆ ನಾನು ಹೋಗೇ ಇಲ್ಲ, ಬೇರೆ ನಮ್ಮ ಸ್ವಾಮಿಗಳಾದರೂ ಹೋಗ್ತಾರೆ. ಆದರೆ ದೇವರಾಜ್ ಮಾಡೋ ಕಾರ್ಯಕ್ರಮಕ್ಕೆ ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಕಾರಣ ಏನು ಗೊತ್ತಾ, ದೇವರಾಜ್ ಮಾಡೋ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ಮಕ್ಕಳು ಬರ್ತಾರೆ. ಆಮೇಲೆ ಜಾತ್ಯತೀತವಾಗಿ ಎಲ್ಲ ಸಮುದಾಯದ ಮಕ್ಕಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರೋದ್ರಿಂದ ಆ ಮಕ್ಕಳು ಬೀದರಿಂದ ಬರ್ತಾರೆ, ರಾಯಚೂರಿಂದ ಬರ್ತಾರೆ, ಗುಲ್ಬರ್ಗ, ನಿಮ್ಮ ಮೈಸೂರು, ಇವಾಗ ಸಹಜವಾದದ್ದೇನೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಎಲ್ಲೇ ಇದ್ರೂ ಕೂಡ ನಾನು ಬಂದು ಮಕ್ಕಳ ಜೊತೆ ಮಾತನಾಡ್ತೇನೆ. ಮಕ್ಕಳಿಗೆ ಯಾಕೆ ನಾವು ಪ್ರೋತ್ಸಾಹ ಮಾಡಬೇಕು, ಇನ್ಮೇಲೆ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗ್ತಾ ಹೋಗುತ್ತೆ, ಅದಕ್ಕೆ ತಕ್ಕಾಗಿ ನೀವು ಕೂಡ ಅಡಾಪ್ಟ್ ಆಗ್ತಾ ಹೋಗಬೇಕಾಗುತ್ತೆ. ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಅಡಾಪ್ಟ್ ಯುವರ್ ಸೆಲ್ಫ್, ಯು ಆರ್ ಗೋಯಿಂಗ್ ಟು ಬಿ ಅಬ್ಸಲ್ಯೂಟ್ಲಿ, ದಟ್ ಇಸ್ ದ ಪ್ರೈಮರಿ ಥಿಂಗ್. ಸೆಕೆಂಡ್ಲಿ, ವೈ ಶುಡ್ ವಿ ರಿಕಗ್ನೈಸ್ ದ ಟ್ಯಾಲೆಂಟ್ಸ್? ಯಾಕೆ ಪ್ರತಿಭೆಗಳನ್ನ ನಾವು ಗುರುತಿಸ್ಬೇಕು? ಪ್ರತಿಭೆಗಳನ್ನ ಗುರುತಿಸ್ತಿರೋದು ಅಮ್ಮಮ್ಮ ಅಂತ ಏನಾಗುತ್ತೆ ಅಂತ ಅಂದ್ಕೊಳ್ತೀರಾ? ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ, ನಿಮಗೆ ಗೊತ್ತು ಇತಿಹಾಸದಲ್ಲಿ ಏನಾಗಿದೆ ಅಂತ. 2ನೇ ಮಹಾಯುದ್ಧ ಆಯಿತು, 1ನೇ ಮಹಾಯುದ್ಧ ಆಯಿತು. 2ನೇ ಮಹಾಯುದ್ಧಕ್ಕೆ ತಯಾರಿ ಆಗ್ತಾ ಇತ್ತು. 1932-33 ಸುಮ್ಮನೆ ನಿಮಗೆ ಗಮನಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ. ಆ ಸಂದರ್ಭದಲ್ಲಿ ಜರ್ಮನಿ ಒಬ್ಬ ಅಥಾರಿಟೇರಿಯನ್, ಏನು ಹೇಳ್ತೀವನು, ಹಿಟ್ಲರ್ ಬಂದ ತಕ್ಷಣ ಅದು ಹೇಳ್ತಾರೆ, ಆಮೇಲೆ ಪ್ರೊನೌನ್ಸಿಂಗ್ ಬೇಡಿ ಕೇಳಿಸಿದ್ರು ಹಿಟ್ಲರ್ ಅಂತ ಹೇಳ್ತಾರೆ. ಆಯಿತು, ಹಿಟ್ಲರ್ ಬಂದ. ಅವನಿಗೆ ಎಂಥದ್ದು ಗೊತ್ತಿಲ್ಲ. ಐನ್ಸ್ಟೈನ್ ಹುಟ್ಟಿದ ಒಂದು ಧರ್ಮ ಇತ್ತು, ಆ ಧರ್ಮದ ಹೆಸರು ಯಹೂದಿ ಅಥವಾ ಜೂಯಿಸ್ ಅಂತ ಕರೀತಾರೆ. ಗೊತ್ತಲ್ಲ ನಿಮಗೆ ಗಮನ ಇದೆ. ಗಮನದಲ್ಲಿ ಅಮೇರಿಕ ದೇಶದಲ್ಲಿ ಅವರಿರೋರು 2%. ಯಾರು? ಯಹೂದಿಗಳು. ಐನ್ಸ್ಟೈನ್ ಯಾವ ಧರ್ಮ ಅಥವಾ ಜಾತಿಗೆ ಹುಟ್ಟಿದ್ರಲ್ಲ ಆ ಪಂಗಡದವರಿರೋರು ಅಮೇರಿಕಾದಲ್ಲಿ ಕೇವಲ 2%. ಇವತ್ತಿಗೂ ಕೂಡ ನಿಮ್ಮ ಅಮೇರಿಕ ದೇಶ ಆಡ್ತಾ ಇರೋದಾಗುತ್ತಾ? ಆ 2% ಯಹೂದಿಗಳು ಅಥವಾ ಜೂಯಿಸ್ಗಳು. 1 ಶತ. ಅವನಿಗೇನೋ ಒಂದು ಭಾವನೆ ಚಿಕ್ಕ ವಯಸ್ಸಲ್ಲಿ ನೋಡ್ಬಿಟ್ಟಿತ್ತು. ಯಾರಿಗೆ? ಹಿಟ್ಲರ್ಗೆ. ಯಾರು 1ನೇ ಮಹಾಯುದ್ಧವನ್ನು ಸೋಲಿಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ಇವರೇ ಕಾರಣ ಅಂತ. ಅದಕ್ಕೆ ಅವನು ಚಿಕ್ಕ ವಯಸ್ಸಿಗೆ ಅಂತ ಭಾವನೆಯನ್ನು ಡೆವಲಪ್ ಮಾಡ್ಕೊಂಡಿದ್ದ ಮನಸ್ಸಿನಲ್ಲಿ ಅಂತ ಅಂದರೆ ಅವ್ರು ಕಂಡ್ರೆ ಆಗ್ತಾರೆ, ಅಧಿಕಾರಕ್ಕೆ ಬಂದು ಇವರು ಮಟ್ಟ ಆಗ್ತಾರೆ. ಸರಿ, ಅಧಿಕಾರಕ್ಕೆ ಬಂದಾಯ್ತು. ಹಿಟ್ಲರ್ ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ? ಯಹೂದಿಗಳನ್ನ ಸುಟ್ಟಾಕ್ತಾರೆ. ಲಕ್ಷಾಂತರ ಯಹೂದಿಗಳನ್ನ ಗ್ಯಾಸ್ ಚೇಂಬರ್ಗೆ ನೂಕಿ, ಗ್ಯಾಸ್ ಒಳಗಡೆ ಹಾಕಿ ಏನಾಗೋದು? ಹೌದಾ? ಗ್ಯಾಸ್ ಚೇಂಬರ್ಗೆ ನೂಕಿ ಲಕ್ಷಾಂತರ ಯಹೂದಿಗಳು ಸಾಕಿದ್ರು. ಅದರೊಳಗಡೆ ಸಾಕಷ್ಟು ಜನ ಮೇಧಾವಿಗಳು, ಇನ್ನು ಕೆಲವು ಜನ ಉಳ್ಕೊಂಡಿದ್ರಲ್ಲ, ವಿಜ್ಞಾನಿಗಳು, ತತ್ವಜ್ಞಾನಿಗಳು, ತಂತ್ರಜ್ಞಾನಿಗಳು, ಮೆಡಿಕಲ್ ಪ್ರೊಫೆಷನ್, ಡಾಕ್ಟರ್ಸ್, ಇವೆಲ್ಲ ಉಳ್ಕೊಂಡಿದ್ದವರು ಕಣ್ಣು ತತ್ವ ಓಡಾಡ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಇದ್ದ, ಯಾರು? ಐನ್ಸ್ಟೈನ್. ಅವನ ಫೋಟೋವನ್ನು ಬೀದಿ ಹಾಕಿಬಿಟ್ಟು ಏನು ಹೇಳ್ತಿರುತ್ತೆ ಗೊತ್ತಾ? ಇವನು ಇನ್ನೂ ಬದುಕಿಲ್ಲ, ಸ್ಟಿಲ್ ದಿಸ್ ಅಲೈಸ್ ಅಲೈವ್. ಐನ್ಸ್ಟೈನ್ ತಪ್ಪಿಸ್ಕೊಂಡ. ಐನ್ಸ್ಟೈನ್ ಅಂತ ಒಂದು ಮಹಾನ್ ಪ್ರತಿಭೆ, ಏನು ನೀವು ಮಹಾನ್ ಪ್ರತಿಭೆಗಳು ಬಂದಿದ್ದೀರ, ಈ ರೀತಿ ಮಹಾನ್ ಪ್ರತಿಭೆ ಐನ್ಸ್ಟೈನ್ ರಾತ್ರೋರಾತ್ರಿ ಜರ್ಮನಿಯಿಂದ ತಪ್ಪಿಸ್ಕೊಂಡು ಅಮೇರಿಕಕ್ಕೆ ಹೋದ ಒಂದೇ ಕಾರಣಕ್ಕೋಸ್ಕರ ಯುರೋಪ್ ದೇಶದ
ಮುಖ್ಯವಾಗಿ ಜರ್ಮನಿಲಿರ್ತಕ್ಕಂಥ 1,500ಕ್ಕಿಂತ ಹೆಚ್ಚಿನ ಪ್ರತಿಭಾನ್ವಿತ ವಿಜ್ಞಾನಿಗಳು ಎಲ್ಲ ದೇಶಗಳು ಹೊರಟರು. ಪರಿಣಾಮ ಏನಾಯಿತು? ಯಾವುದೋ ರೂಪದಲ್ಲಿ ತೆವಳ್ತಾ ಇದ್ದಂತಹ ಸಂಯುಕ್ತ ಸಂಸ್ಥಾನ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯಾವ ಮಟ್ಟಕ್ಕೆ ಬೆಳೀತು ಅಂತಂದರೆ ಇವತ್ತಿಗೂ ಕೂಡ ಅಮೇರಿಕಾವನ್ನು ಬಗ್ಗುವಳಿಕೆ ಯಾರ ಕೈಯನ್ನು ಕೂಡ ಸಾಧ್ಯ ಆಗ್ತಾ ಇದೆ. ಯಾಕೆಂದರೆ 1933ರ ಸುಮಾರಿಗೆ ಹಿಟ್ಲರ್ ಕೈಗೊಂಡಂಥ ಒಂದು ಅವಿವೇಕದ ಕೆಲಸ ಪ್ರತಿಭೆಗಳನ್ನು ಗೌರವಿಸದೆ ಅವರು ಓಡೋಗಲಿಕ್ಕೆ ಬಿಟ್ಟರು. ಒಂದು ವೇಳೆ ಅಷ್ಟು ಜನಗಳನ್ನ ಅಲ್ಲೇ ಇಟ್ಕೊಂಡಿದ್ದರೆ, ಅಷ್ಟು ಜನಗಳ ಕತೆ ಬೇಡ, ಐನ್ಸ್ಟೈನ್ ಒಬ್ಬರನ್ನ ಇಟ್ಕೊಂಡಿದ್ದ ಅಂತ ಸುಮ್ಮನೆ ಭಾವಿಸಿ. ಯಾರನ್ನ? ಐನ್ಸ್ಟೈನ್. ಅವನ ಹತ್ರ ಒಂದು ದೊಡ್ಡ ಸೂತ್ರ ಆಯಿತು. ಯಾವ ಸೂತ್ರ? ಎಂತಪ್ಪ? E = mc², ಎನರ್ಜಿ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಸ್ಕ್ವೇರ್ ಆಫ್ ವೆಲಾಸಿಟಿ ಆಫ್ ಲೈಟ್. ಅದೊಂದು ಸೂತ್ರ ಅವನ ಹತ್ರ ಇತ್ತು. ಹೋದ ಅಲ್ಲೊಬ್ಬ ಅಮೇರಿಕನ್ ಪ್ರೆಸಿಡೆಂಟ್ ಇದ್ದ, ಕೊಟ್ಟು ಪ್ರಾರಂಭ ಆಯಿತು. ಏನದು? ಆಟಮ್ ಬಾಂಬ್. ಆಟಮ್ ಬಾಂಬ್ಗೆ E = mc² ಒಂದೇ ಕಾರಣ ಅಲ್ಲ. ಆ E = mc² ಏನು ಬೇಕಾದರೂ ಮಾಡ್ಬೋದು. ಅದರಲ್ಲಿ ಒಂದು ರಾ ಪ್ರಾಡಕ್ಟು, ಒಂದು ಪ್ರಾಡಕ್ಟು ಬಟನ್ ಬಾಂಬ್. ಇದು ಇಷ್ಟಕ್ಕೆ ನಿಲ್ಲಿಸಿ ಕೇಳ್ತೇನೆ ನಿಮಗೆ. ಒಂದು ವೇಳೆ ಆ ದಿನದಲ್ಲಿ ಎರಡನೇ ಮಹಾಯುದ್ಧ ತುದಿಗೆ ಹೋಗ್ತಾ ಇದ್ದಂಥ ದಿನದಲ್ಲಿ ಆಟಮ್ ಬಾಂಬು ಅಮೆರಿಕದ ತಯಾರಾಗಬಹುದು, ಅವನ ಹುಟ್ಟಿನ ದೇಶವಾದಂಥ ಜರ್ಮನಿಯಲ್ಲಿ ಇದ್ದಿದ್ರೆ ಜಗತ್ತಿನ ಇತಿಹಾಸ ಏನಾಗಿರ್ತಿತ್ತು? ಇಷ್ಟು ಆಗ್ತಿರಲಿಲ್ಲ. ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು ಅಂತ ಭಾವಿಸೋಣ. ನಾನು ಯಾತಕ್ಕೆ ಇಲ್ಲಿ ಹೇಳಿದೆ ಅಂದರೆ, ಒಂದೊಂದು ದೇಶದಲ್ಲಿ ಇರೋರೆಲ್ಲರೂ ಕೂಡ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಇಡೀ ಜಗತ್ತಿನಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಒಂದು ದೇಶದ ಒಂದು ಮನೆತನದ ಕೀರ್ತಿಯನ್ನು ಬಳಸಲಿಕ್ಕೆ ಎಲ್ಲ ಮಕ್ಕಳು ದುಡಿಯೋ ಅವಶ್ಯಕತೆ ದುಡಿಯೋದಿಲ್ಲ. ಮನೇಲಿ ಯಾರೋ ಒಬ್ಬ ಹುಡುಗ, ದೇಶದಲ್ಲಿ ಯಾರೋ ಒಬ್ಬ ವಿಜ್ಞಾನಿ, ಅವನೊಬ್ಬ ಮಾಡಿದ ಸಾಧನೆಯಿಂದ ಒಂದು ಇತಿಹಾಸವನ್ನೇ ಬದಲಾಯಿಸ್ತಕ್ಕಂಥ, ಜಗತ್ತಿನ ಅವರ ದೇಶದ ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಗಳಾಗುತ್ತವೆ. ಅದಕ್ಕಾಗಿ ಅಲ್ಲಿಂದ ಯಾರು ಓಡಿ ಹೋದರು? ಎಲ್ಲಿಂದ? ಜರ್ಮನಿಯಿಂದ ಮತ್ತು ಯುರೋಪ್ ದೇಶದಿಂದ ಅಮೆರಿಕಕ್ಕೆ ಓದಂತಹದ್ದು ಸುಮಾರು 60 ಜನಕ್ಕೆ ಮೊಬೈಲ್ ಅವಾರ್ಡ್ ಸಿಕ್ತು. ಯಾಕೆ? ಅಂಥ ಮಹಾನ್ ಪ್ರತಿಭೆಗಳು, ಅಂತಹ ಪ್ರತಿಭೆಯ ಸ್ಥಳಕ್ಕೆ ಸೇರಿರ್ತಕ್ಕಂಥ ಮಕ್ಕಳು ನೀವಾಗಿದ್ದೀರಿ. ಒಂದೇ ಒಂದು ಅಂದರೆ ನಿಮ್ಮ ಪ್ರತಿಭೆ ಇನ್ನೊಂದು ಕೈಗೆ ಸಿಗಾಕೊಳ್ಳೋದಾಗೆ ನೋಡ್ಬೋದು. ಪ್ರತಿಭೆ ಎಲ್ಲಿ ಇರ್ತದೋ ಬೇಡಿಕೆ ತುಂಬ ಜಾಸ್ತಿ ಇರ್ತದೆ. ಕಂಪ್ನಿಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಆಂಟಿ ಸೋಸಿ ರೆಡಿಮೇಡ್ಸ್ನ ಮಾಡ್ತಕ್ಕಂಥ ವ್ಯಕ್ತಿ. ಮಹಾರಾಜಲ್ಲಿ 2 ಫ್ಯಾಮಿಲಿ ಇತ್ತು. ಯಾರು? ಅವರು ಪಾಂಡವರು, ಒಂದೇ ಮನೆ ತಂದವರು. ಈ ಕಡೆ ಅವರು ಆ ಕಡೆ ಇಬ್ಬರು ಗುರುಕುಲ ಕಲಿತಾ ಇದ್ರು. ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮರು ಕೂಡ ಕಲಿಸಿದ್ರು. ಸಾಮಾನ್ಯವಾಗಿ ಕಲಿತಂತಕ್ಕಂಥ ವರ್ಷಕ್ಕೊಂದ್ಸಲ ಏನು ಮಾಡ್ತಿದ್ರು? ಎಕ್ಸಿಬಿಟ್ ಮಾಡ್ತಿದ್ರು, ಅವರು ಪ್ರದರ್ಶನ ಮಾಡ್ತಾ ಇದ್ರು. ಅಂಥ ಸಂದರ್ಭಗಳು ಬರಲ್ಲ. ನಾವು ಕೂಡ ಪ್ರತಿ ಪ್ರದರ್ಶನ ಮಾಡಬೇಕು ಅಂತ ಬಂದ. ಯಾರ ಹೆಸರು ಹೇಳಿದ್ವರೆಗೆ? ಯಾಕೆ ಮುಂದಿನ ಮಾತಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ಕೊಡ್ಬೇಕು ನಿಮಗೆ, ಇವನು ಅವನು ಅಂತ ಅಂದ್ಬಿಟ್ಟು ಅಪ್ಪ ಹೇಳ್ಕೊಡ್ಬೋದು. ಕನ್ನಡ ಬಂದ. ಕನ್ನಡ ಏನು ಹೇಳಿದ? ಐ ಟು ವಿಲ್ ಎಕ್ಸಿಬಿಟ್ ಮೈ ಟ್ಯಾಲೆಂಟ್ ಇಸ್ ಗಿವನ್ ಆಪರ್ಚುನಿಟಿ ಪ್ಲಾಟ್ಫಾರ್ಮ್. ಅವತ್ತಿನ ನಾಗರಿಕ ಸಮಾಜ ಸ್ವಲ್ಪ ಮನಸ್ಸು ಮಾಡಿ ಆಯ್ತು ಇನ್ನೊಂದಿಷ್ಟು ಪ್ರದರ್ಶನ ಮಾಡೋ ಅಂತ ಹೇಳಿದ್ರೆ ಮುಗೋಗಿರ್ತಿತ್ತು. ಏನು ಮಾಡಿರೋದು? ನೀನು ಬರಬೇಡ, ನೀನು ಸೂತ್ರ ಇಸ್ ನಾಟ್ ದ ಪ್ಲಾಟ್ಫಾರ್ಮ್ ಅಂತ ಅಂತ ಹೇಳಿ ದೇ ಹ್ಯಾವ್ ಅವಾಯ್ಡೆಡ್ ದಟ್ ಟೈಮ್. ಯಾವಾಗ ಕರ್ಮನ ಮಹಾನ್ ಪ್ರತಿಭೆಗಳು ಅವನ್ನ ಅವಾಯ್ಡ್ ಮಾಡಿ ಪಕ್ಕಕ್ಕೆ ಇಟ್ಟರು, ಅಲ್ಲೇ ಒಬ್ಬ ದುಷ್ಟ ಕೊಡ್ತಿದ್ದ. ಯಾರನ್ನು? ನೀನು ರಾಜನ ಮಗ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ತಾರೆ. ಈಗ ನಿನ್ನ ರಾಜನ ಮಾಡಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಬಿಡ್ತೀನಿ ಅಂತ ಹೇಳಿ ಅಂಗದ ರಾಜ್ಯವನ್ನು ಕೊಟ್ಟು ಅವನ ರಾಜ ಮಾಡಿದ್ರು. ಒಂದು ಸಲ ಅವನಕ್ಕೆ ಯಾರಾದ್ರೂ ಭಾಗ್ಯ ಆಯ್ತು ಅಂತಂದ್ರೆ, ಯಾಕೆ ನಾವು ದಾನ ಇಸ್ಕೊಳ್ಬೇಕಾದ್ರೆ, ಪ್ರೀತಿನ ಪಡ್ಕೊಳ್ಬೇಕಾದ್ರೆ ಯಾರೋ ಕೊಟ್ಟರು ಅಂತ ಸಿಕ್ತಾರ ಎಲ್ಲ ದಾನ ಇಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಪ್ರೀತಿನ ಕೂಡ ಅಕ್ಸೆಪ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ಜಗತ್ತಿನಲ್ಲಿ ಯಾರು ಯಾವ ರೀತಿಯಲ್ಲಿ ಯಾವ ಕಾರಣಕ್ಕೋಸ್ಕರ ಏನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇಲ್ಲ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಬಿ succumb to the pressure in future. It is not just you are going to destroy your future, rather you are going to bring down the very name of faith and the future of particular country. ಹಾಗೇನು ಅವನಿಗೆ ಕೊಟ್ರ ಕರುಣ ಅಂತ ದೈತ್ಯ ಪ್ರತಿಭೆ ನನ್ನ ಇದೆ ಅಂತ ಒಂದೇ ಕಾರಣಕ್ಕೋಸ್ಕರ ಹಲವಾರು ಬಾರಿ
ಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಮನಸ್ಸು ಎಲ್ಲ ಇದ್ರೂ ಕೂಡ ಇವಾಗ ಮಾಡ್ಕೊಂಡ ಹೇಗೆ ನನ್ನ ಹತ್ರ ಕರ್ಣ ಇದೆ ಆ ಹಬ್ಬ ಹೇಗೆ ಸಾಕು ಎಲ್ಲವನ್ನು ಬೆಳೆದಿರ್ತಾನೆ ಅಂತ ಹೇಳಿ ದುರ್ಯೋಧನ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಬರಲೇ ಇಲ್ಲ. ಈ ಎರಡು ಎಕ್ಸಾಂಪಲ್ಸ್ ನಿಮ್ಗೆ ಯಾಕೆ ಹೇಳಿದ್ರೆ ಒಂದು ಆಧುನಿಕ ಕಾಲದ್ದು, ಇನ್ನೊಂದು